ದೇಶಾದ್ಯಂತ ಬಿಜೆಪಿಯಿಂದ ಮತಕಳವು ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು. ಇದೀಗ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಕಹಳೆ ಮೊಳಗಿಸಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರೊಟೆಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ಸಚಿವರು, ಶಾಸಕರು ಭಾಗಿಯಾಗಿದ್ದಾರೆ. ಈಗಾಗಲೇ ಅಭಿಯಾನದ ಮೂಲಕ ಕಾಂಗ್ರೆಸ್ ಸಹಿ ಸಂಗ್ರಹ ಮಾಡಿತ್ತು. ಕರ್ನಾಟಕದಲ್ಲೂ ಮತಕಳವು ಬಗ್ಗೆ ಜನರಿಂದ ಸಹಿ ಸಂಗ್ರಹ ಮಾಡಲಾಗಿತ್ತು. ಇದೀಗ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಹೋರಾಟ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟದ ಮಧ್ಯೆ ದೆಹಲಿಯಲ್ಲಿ ಮುಂದಿನ ಸಿಎಂ ಡಿಕೆ ಎಂಬ ಘೋಷಣೆ ಮೊಳಗಿದೆ. ದೆಹಲಿಯಲ್ಲಿ ಮತಚೋರಿ ಬಗ್ಗೆ ಪ್ರತಿಭಟನೆ ನಡೀತಾ ಇದ್ದು, ಇಲ್ಲಿನ ಕರ್ನಾಟಕ ಭವನಕ್ಕೆ ಡಿಕೆಶಿ ಬಂದಾಗ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಇತ್ತ ಡಿಕೆಶಿ ಬೆಂಬಲಿಗರಿಗೆ ಸಿದ್ದರಾಮಯ್ಯ ಬೆಂಬಲಿಗರು ಟಕ್ಕರ್ ಕೊಟ್ಟಿದ್ದಾರೆ. ದೆಹಲಿಯ ಕರ್ನಾಟಕ ಭವನಕ್ಕೆ ಸಿಎಂ ಎಂಟ್ರಿ ಕೊಡ್ತಾ ಇದ್ದಂತೆ 5 ವರ್ಷ ಪೂರೈಸುವ ಮುಖ್ಯಮಂತ್ರಿ ಸಾಹೇಬ್ರಿಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ. ದೆಹಲಿಯಲ್ಲಿ ವೋಟ್ ಚೋರಿ ಪ್ರತಿಭಟನೆಗೂ ಮುನ್ನ ಡಿಕೆಶಿ ಆಪ್ತರು ಸಭೆ ನಡೆಸಿದ್ರು. ಕರ್ನಾಟಕ ಭವನದಲ್ಲಿ ಡಿಕೆಶಿ ಆಪ್ತರು ಮಾತುಕತೆ ನಡೆಸಿದ್ರು. ಮೀಟಿಂಗ್ನಲ್ಲಿ ಸಚಿವರಾದ ಆರ್ಬಿ ತಿಮ್ಮಾಪುರ, ಮಂಕಾಳ ವೈದ್ಯ, ತನ್ವೀರ್ ಸೇಠ್, ಪ್ರದೀಪ್ ಈಶ್ವರ್, ಸಲೀಂ ಅಹಮದ್, ಎಂಎಲ್ಸಿಗಳಾದ ಪುಟ್ಟಣ್ಣ, ಬಸನಗೌಡ, ಬಾದರ್ಲಿ ಸೇರಿ ಹಲವರು ಭಾಗಿಯಾಗಿದ್ರು. ಕುರ್ಚಿ ಕುಸ್ತಿ ಮಧ್ಯೆ ಡಿಕೆ ಆಪ್ತರ ಸಭೆ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪಡೆ ರಣಕಹಳೆ ಮೊಳಗಿಸಿದೆ. ಈ ಬಗ್ಗೆ ಮಾತನಾಡಿದ ಡಿಕೆಶಿ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ 1,500 ಜನರಿಗೆ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ದೀವಿ. ಹೆಚ್ಚು ಜನರು ಬಂದಿದ್ದಾರೆ. 1,40,00,000 ಸಹಿ ಮಾಡಲಾಗಿದೆ. ನಾಯಕರು, ಕಾರ್ಯಕರ್ತರ ಉತ್ಸಾಹ ಹೆಚ್ಚಾಗಿದೆ. ಕಾಂಗ್ರೆಸ್ ದೇಶಕ್ಕೆ ಕೊಟ್ಟ ಕೊಡುಗೆ ಉಳಿಸಿಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ದೆಹಲಿಗೆ ಬರುವ ನಮ್ಮ ನಾಯಕರ ವಾಹನಗಳನ್ನ ಬಿಜೆಪಿ ಸರ್ಕಾರ ತಡೆ ಹಿಡಿದಿದೆ ಅಂತ ಆರೋಪಿಸಿದ್ದಾರೆ. ಬೆಳಗಾವಿಯ ಅಧಿವೇಶನದ ವೇಳೆ ಕುರ್ಚಿ ವಿಚಾರ ಮತ್ತಷ್ಟು ಜೋರಾಗಿ ಸದ್ದು ಮಾಡ್ತಿದ್ದು, ಶೀಘ್ರವೇ ಸಿಎಂ ಡಿಸಿಎಂ ವಿವಾದ ಬಗೆಹರಿಸಿ ಅಂತ ಸವದಿ ಆಗ್ರಹಿಸಿದ್ದಾರೆ. ಹೈಕಮಾಂಡ್ ಈ ವಿಚಾರವನ್ನ ಬೇಗನೆ ಇತ್ಯರ್ಥ ಮಾಡಬೇಕು ಅಂತ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಮನವಿ ಮಾಡಿದ್ದಾರೆ. ಈ ಚರ್ಚೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತೆ ಅಂತ ಸವದಿ ಯತೀಂದ್ರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಪುತ್ರ ಯತೀಂದ್ರಗೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಕರೆದು ಹೇಳುವ ಕೆಲಸ ಮಾಡ್ತಾರೆ. ಯತೀಂದ್ರ ಹೇಳಿಕೆ ಕುರಿತು ಪಕ್ಷದ ನಾಯಕರು ಗಮನ ಹರಿಸ್ತಾರೆ. ಇನ್ನು ಡಿಕೆಶಿ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಕ್ಕೂ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಭಿಮಾನಕ್ಕಾಗಿ ಹೇಳಿರಬೇಕು. ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ. ರಾಜ್ಯದಲ್ಲಿ ತಣ್ಣಗಾಗಿದ್ದ ನಾಯಕತ್ವ ಚರ್ಚೆಗೆ ಡಿಕೆ ಬಣ ಹಾಗೂ ಸಿದ್ದು ಬಣದ ಶಾಸಕರು ತುಪ್ಪ ಸುರಿತಾ ಇದ್ದಾರೆ. ಇದೀಗ ಇಕ್ಬಾಲ್ ಹುಸೇನ್ ನೀಡಿದ ಹೇಳಿಕೆಗೆ ಶಾಸಕ ಗಣಿಗ ರವಿ ವ್ಯಂಗ್ಯವಾಡಿದ್ದಾರೆ. ಜನವರಿ 6ರಂದು ನಮ್ಮ ಕ್ಷೇತ್ರದಲ್ಲಿ 100 ಕೋಟಿ ಕಾಮಗಾರಿ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಹೀಗಾಗಿ ನಾನು ಇಕ್ಬಾಲ್ ಹುಸೇನ್ಗೆ ಫೋನ್ ಮಾಡಿ ಏನಪ್ಪಾ ಮಾಡ್ಲೋ ಬೇಡ್ವಾ ಅಂತ ಕೇಳ್ತೀನಿ ಅಂತ ವ್ಯಂಗ್ಯವಾಡಿದ್ರು. ನಾನು ವೈಯಕ್ತಿಕವಾಗಿ ಸಿಎಂ ಡಿಕೆ ಶಿವಕುಮಾರ್ ಆಗಲಿ ಅಂತ ಅಂದ ತಕ್ಷಣ ಅದು ಆಗುತ್ತಾ ಅಂತ ಜಮೀರ್ ಹೇಳಿದ್ರೆ ಆಗುತ್ತಾ ಆಗಲ್ಲ. ಹೀಗಾಗಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.